ಭಾರತದ ಮೊತ್ತ ಮೊದಲ ಸ್ಟಾರ್ಟಪ್ ಯಾವ್ದು ಗೊತ್ತೇನ್ರಿ? 12ನೇ ಶತಮಾನದಲ್ಲಿ ಮಹಾಶರಣ ಹರಳಯ್ಯನವರು ತಮ್ಮ ತೊಡೆಯ ಚರ್ಮವನ್ನು ಸುಲಿದು ಬಸವಣ್ಣವರಿಗೆ, ಭಕ್ತಿ ಭಂಡಾರಿ ಬಸವಣ್ಣವರಿಗೆ ಚಪ್ಪಲಿಯನ್ನು ಮಾಡಿಕೊಟ್ರು. ಎಸ್, ಚರ್ಮೋದ್ಯಮ ನಮ್ಮ ಕನ್ನಡಿಗರು ಶುರು ಮಾಡಿದಂಥ ಭಾರತದ ಮೊತ್ತ ಮೊದಲ ಸ್ಟಾರ್ಟಪ್. ಚಪ್ಪಲಿ ತಯಾರಿಸುವಿಗೆ ಲಕ್ಷಾಂತರ ಮಂದಿ ಅವಾಗ ಶುರು ಮಾಡಿದ್ರು. ಸಮಗಾರರು, ಮೋಚಿಗಳು ಅಂತ ನಾವು ಅವ್ರನ್ನ ಕರಿತೀವಿ. ಅವರು ಅಸಂಘಟಿತ ವಲಯ, ಹಾಗಾಗಿ ಅವರು ಅಲ್ಲಲ್ಲಲ್ಲೇ ಹೋಗಿದ್ರು. ಅವ್ರನ್ನೆಲ್ಲ ಒಗ್ಗೂಡಿಸಿದಂಥ ನಮ್ಮದೇ ಕರ್ನಾಟಕ ಸರ್ಕಾರ ಲಿಡ್ಕರ್ ಅನ್ನೋ ಸಂಸ್ಥೆ ಅಡಿಯಲ್ಲಿ ಅವ್ರಿಗೆಲ್ಲ ಆಶ್ರಯ ಕೊಟ್ಟಿದೆ. ನೋಡ್ರಿ ಇಲ್ಲಿ ಫೋಟೋಸು, ದಂಗಾಬಿಡ್ತೀರಾ ನೀವು. ಇದು ನಮ್ಮದೇ ಕನ್ನಡಿಗರು, ನಮ್ಮದೇ ಮೋಚಿಗಳು, ನಮ್ಮದೇ ಸಮಗಾರರು ತಮ್ಮ ಕೈಯಾರೆ ತಯಾರಿಸಿದಂಥ ಚಪ್ಪಲಿಗಳ್ರಿ. ನೋಡ್ರಿ ಇವು ಅನ್ಇಮ್ಯಾಜಿನಬಲ್, ಅನ್ಮ್ಯಾಚಬಲ್ ಪ್ರಾಡಕ್ಟ್ ಕಣ್ರಿ ಇದು. ನೀವು ವಿದೇಶಕ್ಕೆ ಹೋದರೆ ಒಂದು ಜೊತೆಗೆ 2 ಲಕ್ಷ ಕೊಡಬೇಕು. ಇದು ಇಲ್ಲಿ ಥ್ರೋ ಅವೇ ಪ್ರೈಸಲ್ಲಿ ನಮ್ಮ ಲಿಡ್ಕರ್ ಶೋರೂಮ್ಗಳು ಸಿಗುತ್ತೆ. ನೀವು ದಂಗಾಗ್ಬಿಡ್ತೀರಾ ಆ ಶೋರೂಮ್ಗೆ ಹೋಗ್ಬಿಟ್ರೆ. ಬರೀ ಚಪ್ಪಲಿ ಶೂಸು ಅಂದ್ಕೋಬೇಡಿ, ಬೆಲ್ಟು, ಪರ್ಸು, ಜಾಕೆಟ್ಟು, ಲ್ಯಾಪ್ಟಾಪ್ ಬ್ಯಾಗು, ಆಫೀಸ್ ಬ್ಯಾಗು ಎಲ್ಲವನ್ನು ತಯಾರಿಸಿ ಕಣ್ಣಿಗೆ ಬೇಕಾದಂತೆ ನಿಮಗೆ ಪಾಕೆಟ್ಗೂ ಭಾರ ಆಗದಂಥ ಪ್ರೈಸಲ್ಲಿ ಇಲ್ಲಿಟ್ಟಿದ್ದಾರೆ. ಲಿಡ್ಕರ್ ಶೋರೂಮ್ಗೆ ಭೇಟಿ ನೀಡಿ ನಮ್ಮ ಕನ್ನಡಿಗರ, ನಮ್ಮ ಉದ್ಯಮಿಗಳನ್ನು ಬೆಳೆಸಿ ನಾವು ಕನ್ನಡಿಗರನ್ನು ಬೆಳೆಸೋಣ. ನಾವೆಲ್ಲ ಜೊತೆಯಾಗಿ ಬೆಳೆಯೋಣ, ಲಿಡ್ಕರ್ನ ಸಪೋರ್ಟ್ ಮಾಡೋಣ, ಅದ್ಭುತವಾದಂಥ ಚಪ್ಪಲಿಗಳನ್ನು ನಮ್ಮದಾಗಿಸ್ಕೊಳ್ಳೋಣ, ಅದ್ಭುತವಾದಂಥ ಪ್ರಾಡಕ್ಟ್ಗಳನ್ನು ನಾವು ಹೆಮ್ಮೆಯಿಂದ ಧರಿಸೋಣ. ನಮ್ಮ ಕನ್ನಡಿಗರು ಮಾಡಿದ್ದು ಇದು ಅಂತ. ನಮ್ಮ ಕನ್ನಡಿಗರು, ನಮ್ಮ ಹೆಮ್ಮೆ, ನಮ್ಮ ಲಿಡ್ಕರ್.